ಸಮಾಧಾನ ಮಾಡ್ಕೊಳ್ಳಿ. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಒಂದು ನಿಮಿಷ ರೀ. ನಮ್ಮ ರಾಣಿ ಪಾಸ್ ಮಾಡಿದ್ಳು ಅನ್ನೋ ಖುಷಿನ ಅನುಭವಿಸೋಣ, ಇಲ್ಲ ಪಾಪ ನನ್ನ ಮಗ ಸೀನಾ ಹಿಂಗ್ ಮಾಡಿದ್ನಲ್ಲ ಅನ್ನೋ ಸಂಕಟ. ಏನ್ ಮಾಡೋದು ನಂಗೊತ್ತು ಗೊತ್ತಾಗಕ್ಕಿಲ್ಲ. ಈ ಸೀನಾ ಏನು ಬೇಕಿದ್ರೂ ಮಾಡ್ತಾನೆ. ಅವ್ನ ವಯಸ್ಸೇ ಹಂಗೆ ಆಡ್ಸುತ್ತೆ. ಆದರೆ ಮಿತಿ ಮೀರಿ ಏನೂ ಮಾಡಲ್ಲ ಅಂತ ನಂಬಿದ್ದೆ. ಈಗ ನಂಬಿಕೆನೂ ಸುಳ್ಳಾಗೋಯ್ತು. ಮಾವ ಏನ್ ಮಾವ ಏನ್ ಸುಮ್ಮನೆ ಕೂತಿದ್ದೆ? ಏನು ನಡೀತಿದೆ ಅಂತ ಗೊತ್ತಿದ್ದು ಸುಮ್ಮನೆ ಇದೆಯಾ, ಇಲ್ಲ ಗಮನ ಕೊಟ್ರೆ ಇನ್ನೂ ನೋವಾಗುತ್ತೆ ಅಂತ ಏನೂ ಆಗಿಲ್ಲ ಅನ್ನೋ ಹಂಗಿದ್ಯಾ ಮಾವ? ಅಲ್ಲ ಪಾರು, ಇವಾಗ ಏನಾಗೋಗೈತೆ ಅಂತ ನೀವೆಲ್ಲ ಈಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ಏನ ಸೀನಾ ಅವ್ನ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಹೋಗಿದ್ದಾನೆ. ಸೀನಾ ಪಿಂಕಿ ಮದುವೆ ಆಗ್ತಿದ್ದಾರೆ. ನೀನ್ ನೋಡಿದ್ರೆ ಸುಮ್ಮನೆ ಕೂತಿದ್ಯಲ್ಲ ಮಾವ. ನಮಗೆ ಗೊತ್ತಾಗೈತೆ ಅನ್ನೋ ವಿಷಯ ಅವನಿಗೆ ಗೊತ್ತಾದ ಮ್ಯಾಕೆ ಊರಿಗೆಲ್ಲ ಗೊತ್ತಾಗಂಗೆ ಅವನು ನಡ್ಕತ್ತವನೆ. ಆ ವಿಷಯ ನಮಗೆ ಗೊತ್ತಾದ ಮ್ಯಾಕೆ ನಾವು ಗೊತ್ತಿದ್ರು ಗೊತ್ತಾಗ್ದಂಗೆ ಇದ್ಬಿಟ್ರೆ ನಾನು ಅವನ ವಿಷಯದಾಗೆ ತಲೆ ಕೆಡ್ಸ್ಕೊತೀವಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಇವಾಗ ಹೇಳು ಪಾರು, ಗೊತ್ತಾಯ್ತಾ? ಅಣ್ಣ ನಾವು ಬಂದು ಹಾ ಬರಲ್ಲ 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 ನೋಡ್ರಲ್ಲ, ಸಬ್ಬಾಸ್ ಕಂಡ್ರಲ್ಲ, ಸಬ್ಬಾಸ್. ಇದೇ ಮೊದಲೇಕಿತ ಅನ್ಸುತ್ತೆ ನೀವು 7 ಟೈಮಿಗೆ ಇನ್ನು ಸರಿಯಾಗಿ ತಗೊಂಬಂದಿರೋದು. ಶಿವ ಏನಿಲ್ಲ ಇದೆಲ್ಲ ಅಪ್ಪಯ್ಯ, ಈಗ ತಾನೇ ಪಾರು ಹೇಳ್ತಿರ್ಲಿಲ್ವಾ ಪಿಂಕಿನೂ ಸೀನನೂ ಮದುವೆ ಆಗ್ತಿದ್ದಾರೆ ಅಂತದ್ರಾಗೆ ನಮ್ಮ ಮನೆಗೆ ಬಂದ್ಬಿಟ್ಟು ಕಾಳು ಬೇರೆ ಕೊಟ್ಬಿಟ್ಟು ಹೋಗೋರೆ. ನಾವು ಅವ್ರನ್ನ ಒಂದು ಲೋಟ ಕಾಪಿನೂ ಕೊಡ್ದಂಗೆ ಬರಿಗೈನ ಕಳಿಸ್ಬಿಟ್ಟು ಅಲ್ಲ, ಅದಕ್ಕೆ ತಾನೇ ನೋಯ್ತೈತೆ. ಅದಕ್ಕೆ ಗಂಡಿಗೂ ಹೆಣ್ಣಿಗೂ ಇದನ್ನೆಲ್ಲ ತರಿಸ್ಬಿಟ್ಟು ಇದನ್ನ ಅವ್ರ ಕೈಗೆ ಕೊಟ್ಬಿಟ್ಟು ಹರಿಸ್ಬಿಟ್ಟು ಬರುಮಾ ಅಂತ ಅನ್ಕೊಂಡಿವ್ರಿ. ಏನಾಗಿದೆ ಮಾವ ನಿನ್ಗೆ? ಯಾಕೆ ಕುಂತ್ರ ಆಡ್ತಿದ್ಯಾ? ಏ ಪಾರು, ನಂಗೇನಾಗಿಲ್ಲ ಪಾರು, ನಂಗೇನು ಆಗಿಲ್ಲ ನೋಡು. ಕೆಲವೊಂದು ಥರ ಸಿಗ್ಬೋದು, ಆದರೆ ಕೆಲವೊಂದು ವಿಷಯನ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ರೆ ಸೋಲಿಂದ ತಪ್ಪಿಸ್ಕೊಂಡು ಗೆಲ್ಲಕ್ಕೆ ಸಾಧ್ಯ ಆಯ್ತದೆ. ಪಾರು, ನಾನೇನೋ ಅಂದ್ಕೊಂಡಿವಿ, ಅದನ್ನ ಮಾಡ್ತೀನಿ. ಆದರೆ ಇವಾಗ ನಿಮ್ಗೆ ಅದು ಯಾವುದೂ ಅರ್ಥ ಆಯ್ತಿಲ್ಲ. ಸರಿ, ನಾನು ಇದನ್ನ ಅವ್ರು ಕೊಟ್ಬಿಟ್ಟು ಬರ್ತೀನಿ, ನೀವು ಆರಾಮಾಗಿರಿ. ತಾತಾರಲ್ಲ ಇಲ್ಲಿ, ಆರಾಮಾಗಿರಿ.